ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ಸೊ ಯಾರೆಲ್ಲ ಗಿಲ್ಲಿ ಫ್ಯಾನ್ಸ್ ಇದ್ದೀರಾ ದಯವಿಟ್ಟು ಲೈಕ್ ಬಟನ್ ಒತ್ತಿ. ಯಾಕಂದರೆ ಇವತ್ತಿನ ಒಂದು ಸ್ಪೆಷಲ್ ವಿಡಿಯೋ ಕೇವಲ ಗಿಲ್ಲಿ ಫ್ಯಾನ್ಸ್ಗೋಸ್ಕರ ಮಾತ್ರ ಅಂತ ನಾನು ಹೇಳ್ತಾ ಇದ್ದೇನೆ. ಸೊ ಯಾಕೆ ನಾನು ಗಿಲ್ಲಿ ಫ್ಯಾನ್ಸ್ಗೋಸ್ಕರ ಈ ಸ್ಪೆಷಲ್ ವಿಡಿಯೋ ಮಾಡ್ತಾ ಇದ್ದೇನೆ ಅಂದರೆ, ಯಾರಿಗೆಲ್ಲ ಅನಿಸ್ತಾ ಇದೆ ಗಿಲ್ಲಿಯನ್ನು ತೊಳೆಯೋ ಒಂದು ಪ್ರಯತ್ನ ಬಿಗ್ ಬಾಸಲ್ಲಿ ನಡೀತಾ ಇದೆ ಅಂತ. ಸೊ ನಾನು ಒಂದು 2-3 ಎಕ್ಸಾಂಪಲ್ ಹೇಳ್ತೇನೆ. ಕಳೆದ ಒಂದು ವಾರದಲ್ಲಿ ನಮ್ಮ ಗಿಲ್ಲಿ ಅವರು ಕ್ಯಾಪ್ಟನ್ ಆಗಿದ್ದರು. ಸೊ ಗಿಲ್ಲಿ ಅವರು ಕ್ಯಾಪ್ಟನ್ ಆಗಿದ್ದರು, ಒಂದು ಹವಾನೇ ಬೇರೆ ರೀತಿ ಇತ್ತು. ನೆಕ್ಸ್ಟ್ ಮೂಮೆಂಟು ಅಶ್ವಿನಿ ಅವರನ್ನು ರಾಣಿ ಅಂತ ಘೋಷಿಸಿದರು. ಬೇಕಿತ್ತಾ? ಗಿಲ್ಲಿ ಕ್ಯಾಪ್ಟನ್ಸಿ ನೋಡ್ಬೋದಿತ್ತು. ಬಟ್ ಒಂದು ವಾರ ಇಡೀ ರಾಜಾರಾಣಿ ಕಾನ್ಸೆಪ್ಟ್ ತಂದರು. ಅಲ್ಲೂ ಕೂಡ ಏನು ಗಿಲ್ಲಿಗೆ ಒಂದು ಮರ್ಯಾದೆ ಇಲ್ದಂಗೆ ಮಾಡಿದರು. ಇಲ್ಲಿ ರಾಣಿ ಅಂದ ಕೂಡಲೇ ಅಶ್ವಿನಿ ಅವರು ಮನೆ ಕೆಲಸವನ್ನು ಮಾಡದೆ ಒಂದು ರಾಣಿ ಅನ್ನೋ ಒಂದು ಫೀಲಲ್ಲಿ ಇದ್ದರು. ಸೊ ಇಲ್ಲಿ ಫಸ್ಟು ಗಿಲ್ಲಿಯನ್ನು ತೊಳೆಯೋ ಪ್ರಯತ್ನ ಮಾಡಿದರು. ಸೊ ನೆಕ್ಸ್ಟು ಸೆಕೆಂಡು, ಈ ವಾರದಲ್ಲಿ ಲಾಸ್ಟ್ ವೀಕನ್ನೇ ಹೇಳ್ಬೋದು, ನಾವು ನಾಮಿನೇಷನ್ ಕೂಡ ಅಶ್ವಿನಿ ಅವರನ್ನು ನಾಮಿನೇಷನಿಂದ ಪಾರು ಮಾಡೋಕ್ಕೆ ಏನೆಲ್ಲ ಡ್ರಾಮಾ ಮಾಡಿದರು ನಾವೆಲ್ಲ ನೋಡಿದ್ದೇವೆ. ಅಶ್ವಿನಿ ಅವರನ್ನು ಕ್ಯಾಪ್ಟನ್ ಮಾಡೋಕ್ಕೆ ಏನೆಲ್ಲ ಡ್ರಾಮಾ ಮಾಡಿದರು ಅದನ್ನೂ ಕೂಡ ನಾವು ನೋಡಿದ್ವಿ. ಸೊ ತುಂಬ ಚೆನ್ನಾಗಿ ಒಂದು ಬಿಗ್ ಬಾಸ್ ಟೀಮು ಅಶ್ವಿನಿ ಅವರನ್ನು ಒಂದು ವಿನ್ನರ್ ಆಗಿ ಮಾಡಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಏನೇನೋ ಮಾಡ್ತಾ ಇದ್ದಾರೆ. ಈ ವೀಕ್ ಕೂಡ ಅಷ್ಟೇ. ಇವಾಗ ಒಂದು ಲೈವ್ ನೋಡ್ತಾ ಇರೋರು ಅರ್ಥ ಮಾಡ್ಕೊಳ್ಬೋದು. ನಿನ್ನೆ ಅಶ್ವಿನಿ ಒಂದು 10:10ವರೆಗೆ ಮೇ ಬಿ ಲೈವ್ ಕ್ಲೋಸ್ ಆಯಿತು. ಅಶ್ವಿನಿ ಅವರನ್ನೇ ತೋರಿಸ್ತಾ ಇದ್ರು. ಬೆಡ್ ಕೂಡ ಅಶ್ವಿನಿ ಅವರು ಮಲಗಿದ್ದನ್ನೇ ತೋರಿಸ್ತಾ ಇದ್ರು. ಸೊ ಅವರಿಗೆ ಬೇರೆ ಇಲ್ಲಿ ಹೊರಗಡೆ ಗಿಲ್ಲಿ ಮತ್ತು ರಕ್ಷಿತಾ ಕನ್ವರ್ಸೇಷನ್ ಮಾಡ್ತಾ ಇದ್ರು, ಅದನ್ನು ತೋರಿಸುವ ಮನಸ್ಸಿರಲಿಲ್ಲ ಅಂತ ಕಾಣುತ್ತೆ. ಬಟ್ ಮೇ ಬಿ ಇರಲಿ, ಏನಿದ್ರು ನಮ್ಮ ಗಿಲ್ಲಿ ಫ್ಯಾನ್ಸ್, ಕರ್ನಾಟಕದ ಗಿಲ್ಲಿ ಫ್ಯಾನ್ಸ್ ಬಿಡೋದೇ ಇಲ್ಲ ಅಂತ 100% ಗೊತ್ತು. ಯಾಕಂದರೆ ಕರ್ನಾಟಕ ಅಂತ ಅಲ್ಲ, ಆಲ್ ಓವರ್ ಮೇ ಬಿ ಎಲ್ಲ ಕಡೆ ಕನ್ನಡದವರು ಗಿಲ್ಲಿಯನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ಇವ್ರಿಗೂ ಕೂಡ ಅದೊಂದು ಬಿಸಿ ಮುಟ್ಟಿದೆ ಅಂತ ಕಾಣುತ್ತೆ. ಸೊ ಇನ್ನೂ ಹೇಳಬೇಕಾದ್ರೆ ನಮ್ಮ ಅಶ್ವಿನಿ ಅವರ ಫ್ಯಾನ್ಸು 1-2 ದಿವಸದಿಂದ ಎಲ್ಲಿಂದ ಬಂದಿದ್ದಾರೋ ಅಂತ ಗೊತ್ತಿಲ್ಲ. ಎಲ್ಲ ಕಡೆ ಕಾರ್ ಆಗಿರ್ಬೋದು, ಒಂದು ಪೋಸ್ಟರ್ಸ್ಗಳಾಗಿರ್ಬೋದು, ಬ್ಯಾನರ್ಗಳಾಗಿರ್ಬೋದು, ಗಿಲ್ಲಿ ಫ್ಯಾನ್ಸನ್ನು ಟಾರ್ಗೆಟ್ ಮಾಡಿಕೊಂಡು ಅಶ್ವಿನಿ ಅವರ ಕೆಲವೊಂದು ಫ್ಯಾನ್ಸ್ಗಳು ಅಲ್ಲಲ್ಲಿ ಬ್ಯಾನರ್ ಹಾಕೋದಾಗಿರ್ಬೋದು, ಕಾರ್ಗಳಲ್ಲಿ ಒಂದು ಪೋಸ್ಟರ್ ಹಾಕಿಕೊಂಡು ಓಡಾಡೋದಾಗಿರ್ಬೋದು, ಏನೇ ಮಾಡಿದ್ರು ಈ ಕನ್ನಿಂಗ್ ಅಶ್ವಿನಿ ಅವರು ವಿನ್ ಆಗಬಾರ್ದು. ಇದು 100% ನನ್ನೊಂದು ಆಸೆ. ಯಾಕಂದರೆ ಗಿಲ್ಲಿ ಆಡ್ಕೊಂಡು ಬಂದಿರೋವಂಥ ರೀತಿ ಆಗಿರ್ಬೋದು, ಗಿಲ್ಲಿ ಒಂದು 100 ಡೇಸ್ ಜರ್ನಿ ಆಗಿರ್ಬೋದು, ಎಲ್ಲವೂ ಒಂದೇ ಲೆಕ್ಕ ಇದೆ. ಎಲ್ಲೂ ಒಂದು ಕಡೆ ಟಾಪ್, ಒಂದೇ ಕಡೆ ಡೌನ್ ಇಲ್ಲ. ಇನ್ನೊಂದು ಹೇಳಬೇಕಾಗಿರೋದು ಏನಂದರೆ, ಈ ನಮ್ಮ ಕಾವ್ಯ ಅವ್ರ ಬಗ್ಗೆ ಹೇಳಬೇಕು. ಕಾವ್ಯ ಅವರು ಗಿಲ್ಲಿಯನ್ನು ಯೂಸ್ ಮಾಡಿದರು. ನಿನ್ನೆ ಧನುಷ್ ಅವರು ಏನು ಹೇಳಿದರು ಅಂತ ಗೊತ್ತಾಗಲಿಲ್ಲ ಇವರಿಗೆ, ಕಾವ್ಯ ಅವರಿಗೆ. ಇವತ್ತಿನ ಲೈವಲ್ಲಿ ತುಂಬ ಅವಾಯ್ಡ್ ಮಾಡ್ತಾಯಿದ್ರು ಇವರು ಗಿಲ್ಲಿಯನ್ನು. ಸೊ ಗಿಲ್ಲಿ ಹಿಂದ್ಗಡೆಯಿಂದ ರಾಶಿಕಾ ಮತ್ತು ನಮ್ಮ ಕಾವ್ಯ ಮತ್ತು ರಘು ಅವರು ಧನುಷ್ ಅವ್ರ ಜೊತೆ ಸೇರಿಕೊಂಡು ಗಿಲ್ಲಿ ಹೆಂಗೆ ಓಡ್ತಾನೆ, ಹೆಂಗೆ ಆಡ್ತಾನೆ ಅನ್ನೋ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಇವರು ಈ ಅಪಹಾಸ್ಯ ಮಾಡಿದ್ದು ನನಗೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಬೇಜಾರಾಯಿತು. ಯಾಕಂದರೆ ಇದೇ ಗಿಲ್ಲಿನ ಈ ಕಾವ್ಯನನ್ನು ಇಷ್ಟು ದಿನ ಒಂದು ಕ್ಯಾರಿ ಮಾಡ್ಕೊಂಡು ಬಂದಿದ್ದು ಅಂತ. ಯಾಕಂದರೆ ಕಾವ್ಯ ಗಿಲ್ಲಿ ಇಲ್ಲದಿದ್ದರೆ ಝೀರೋ, ಅದು ಎಲ್ಲರಿಗೂ ಗೊತ್ತಿದೆ. ಇವನ್ ಅವರ ಮನೆಯವರಿಗೂ ಗೊತ್ತಿದೆ, ಕಾವ್ಯ ಅವರ ಮನೆಯವರಿಗೂ ಗೊತ್ತಿದೆ. ಸೊ ಅದೆಲ್ಲವನ್ನು ಇಟ್ಕೊಂಡು ಕೂಡ ಕಾವ್ಯ ಈ ರೀತಿ ಮಾಡಿದ್ದು ತುಂಬ ಬೇಜಾರಾಯಿತು ನನಗೆ. ಸೊ ಇನ್ನೂ ಉಳಿದಂತೆ ಟಾಪ್ 5 ಇವರನ್ನು ಅಶ್ವಿನಿ ಅವರು ಮತ್ತು ಧ್ರುವಂತ್ ಅವರನ್ನು ತರಬೇಕು ಅಂತ ಏನೆಲ್ಲ ತಿಪ್ಪರ್ಲಾಗ ಹಾಕ್ತಾ ಇದ್ದಾರೆ ಬಿಗ್ ಬಾಸ್ ಟೀಮು ಅಂತ. ಇವತ್ತಿನ ಒಂದು ನನಗೆ ಎಪಿಸೋಡ್ ನೋಡುವಾಗ ತುಂಬ ನಗು ಬಂತು. ಯಾಕಂದರೆ ಅಶ್ವಿನಿ ಅವರಿಗೆ ಇವಾಗ ಧ್ರುವಂತ್ ಅವರು ಮತ್ತು ಗಿಲ್ಲಿ ಅವರ ಒಂದು ಟೀಮ್ ಮಾಡಿದರು. ಅಪೋಸಿಟ್ ಆಗಿ ಗಿಲ್ಲಿ ಅವರನ್ನು ಧ್ರುವಂತ್ ಅವರು ಆಯ್ಕೆ ಮಾಡಿದರು. ಗಿಲ್ಲಿ ಅವರು ಸೋತರು. ಓಕೆ, ಅಗ್ರಿ, ಅದೊಂದು ಫೇರ್ ಇನಫ್ ಅಂತಲೇ ಹೇಳ್ಬೋದು. ಪುನಃ ಇವಾಗ ಲೇಡೀಸಲ್ಲಿ ಒಬ್ಬೊಬ್ಬರಿಗೆ ಆಟ ಆಡಿಸ್ಬೋದಿತ್ತು. ಯಾವ ಥರ ಗಿಲ್ಲಿ ಮತ್ತು ಧ್ರುವಂತ್ ಅವರನ್ನು ಆಟ ಆಡಿಸಿದ್ರು, ಇಲ್ಲಿ ಕೂಡ ಒಬ್ಬೊಬ್ಬರನ್ನ ಆಟ ಆಡಿಸ್ಬೋದಿತ್ತು. ಅವರಿಗೆ ಗೊತ್ತಾಯಿತು ಇಲ್ಲಿ ಅಶ್ವಿನಿ ಬಂದರೆ 100% ರಾಶಿಕಾ ಅವರು ಅಪೋಸಿಟ್ ಬರ್ತಾರೆ, ರಾಶಿಕಾ ಅವರು ವಿನ್ ಆಗ್ತಾರೆ ಅಂತ ಗೊತ್ತಾಯಿತು. ಕೂಡಲೇ ಬಿಗ್ ಬಾಸ್ ಟೀಮ್ ಏನು ಮಾಡಿದರು ಅಂದರೆ, ರಾಶಿಕಾ ಮತ್ತು ರಕ್ಷಿತಾ ಮತ್ತು ರಘು ಅವರನ್ನು ಒಂದು ಟೀಮ್ ಮಾಡಿಸೋ ರೀತಿಯಲ್ಲಿ ಇನ್ನೊಂದು ಕಡೆ ಧ್ರುವಂತು ಮತ್ತು ನಮ್ಮ ಅಶ್ವಿನಿ ಮತ್ತು ಕಾವ್ಯ ಅವರು ಒಂದು ಟೀಮ್ ಮಾಡಿ 3 ಜನರನ್ನು ಆಡಿಸಿದ್ದು. ಇದು ನೆಸೆಸಿಟಿ ಇತ್ತಾ ಅಂತ ನನ್ನ ಒಂದು ಕ್ವಶನ್. ಯಾಕಂದರೆ ಇಬ್ಬರನ್ನು ಇದು ಮಾಡಿದ್ದು ನೀವೇ ಕಾನ್ಸೆಪ್ಟ್. ಹಾಗಾದರೆ 4 ಜನನ ಆಟ ಆಡಿಸ್ಬೋದಿತ್ತಲ್ವ. ಇಲ್ಲಿ ಗಿಲ್ಲಿ ಅವರು ಕೂಡ ಸೇಫ್ ಆಗ್ತಾಯಿದ್ರು. ಟಾಪ್ 6 ಕಂಟೆಂಟೆಂಡರ್ ಅವರಲ್ಲೂ ಕಂಟೆಸ್ಟೆಂಟಲ್ಲಿ ಅವರು ಕೂಡ ಇರ್ತಿದ್ರೇನೋ ಮೇ ಬಿ. ಸುಮ್ಮನೆ ನೀವು ಗಿಲ್ಲಿಯನ್ನು ಟಾರ್ಗೆಟ್ ಮಾಡಲಿಕ್ಕೆ ಎಷ್ಟು ಬೇಕಾದರೂ ತಿಪ್ಪರ್ಲಾಗ ಹಾಕಿ ಬಿಗ್ ಬಾಸ್ ಟೀಮ್. ನಮ್ಮ ಕರ್ನಾಟಕದ ಜನರು ಬಿಗ್ ಬಾಸ್ ಗಿಲ್ಲಿಯನ್ನು 100% ಬಿಡಲ್ಲ. ಗಿಲ್ಲಿಯೇ ಈ ಸರಿಯ ಬಿಗ್ ಬಾಸ್ ವಿನ್ನರ್ ಅಂತ ಹೇಳ್ತಾ
ಸೊ ಇವತ್ತಿನ ಎಪಿಸೋಡ್ ನೋಡಬೇಕಿದೆ ನನಗೆ, ಇವತ್ತಿನ ಎಪಿಸೋಡಲ್ಲಿ ಏನೇನು ಮಾಡ್ತಾರೆ ಇವರು ಅಂತ. ಸೊ ಇವತ್ತಿನ ಎಪಿಸೋಡ್ ಬಗ್ಗೆ ನಾಳೆ ನಾನು ರಿವ್ಯೂ ಹೇಳ್ತೇನೆ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.